ಯತ್ನಾಳ್ ಬಳಿಕ ಮತ್ತಿಬ್ಬರು ಬಿಜೆಪಿ ಶಾಸಕರ ಉಚ್ಚಾಟನೆ ಇದೀಗ ಬರ್ತಾ ಇರುವಂತ ಸುದ್ದಿ ಇದು. ಯತ್ನಾಳ್ ನಂತರ ಮತ್ತಿಬ್ಬರು ಬಿಜೆಪಿ ಶಾಸಕರನ್ನ ಉಚ್ಚಾಟನೆ ಮಾಡಲಾಗಿದೆ. ಶಿವರಾಮ್ ಹೆಬ್ಬಾರ್, ಎಸ್ಟಿ ಸೋಮಶೇಖರ್. ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ಟಿ ಸೋಮಶೇಖರ್ ಉಚ್ಚಾಟನೆ ಬಿಜೆಪಿಯಿಂದ. ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆ ಶಾಸಕರಿಬ್ಬರನ್ನ ಉಚ್ಚಾಟನೆ ಮಾಡಲಾಗಿದೆ. ಬಿಜೆಪಿ ಚಿಹ್ನೆಯಡಿ ಗೆದ್ದು ಬಂದಿದ್ರು ಕೂಡ ಪಕ್ಷದಿಂದ ಅಂತರವನ್ನ ಕಾಯ್ದುಕೊಂಡಿದ್ರು. ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮದಲ್ಲೇ ಹೆಚ್ಚಾಗಿ ಕಾಣಿಸ್ಕೊತಾ ಇದ್ರು. ಎಸ್ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಇಬ್ಬರನ್ನು ಕೂಡ ಉಚ್ಚಾಟನೆ ಮಾಡಲಾಗಿದೆ. ಯತ್ನಾಳ್ ಬಳಿಕ ಈಗ ಮತ್ತಿಬ್ಬರು ಬಿಜೆಪಿ ಶಾಸಕರು ಉಚ್ಚಾಟನೆಯಾಗಿದ್ದಾರೆ. ಬಿಜೆಪಿಯಲ್ಲಿ ಎರಡು ಬಣಗಳಾಗಿತ್ತು. ಒಂದು ಬಣದ ನೇತೃತ್ವ ಯತ್ನಾಳ್ ವಹಿಸಿದ್ರು. ಪಕ್ಷ ವಿರೋಧಿ ಹೇಳಿಕೆ, ಪಕ್ಷಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋದು, ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಬೇಕಾಗಿದ್ದನ್ನ ಬಹಿರಂಗವಾಗಿ ಹೇಳಿಕೆ ಕೊಡೋದು, ಯಡಿಯೂರಪ್ಪ ಸೇರಿದಂತೆ ಪಕ್ಷದ ಪ್ರಮುಖರ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆ ಕೊಡ್ತಾರೆ ಅನ್ನೋ ಕಾರಣಕ್ಕೆ ಪದೇ ಪದೇ ಯತ್ನಾಳ್ ಮೇಲೆ ದೂರು ದಾಖಲಾಗಿತ್ತು. ಅಳೆದು ತೂಗಿ ಫೈನಲಿ ಯತ್ನಾಳ್ರನ್ನ ಉಚ್ಚಾಟನೆ ಮಾಡಲಾಗಿತ್ತು. ಈಗ ಅದರ ಬೆನ್ನಲ್ಲೇ ಮತ್ತಿಬ್ಬರು ಪಕ್ಷದಿಂದ ಉಚ್ಚಾಟನೆ, ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ಟಿ ಸೋಮಶೇಖರ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನ್ ಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ಟಿ ಸೋಮಶೇಖರ್ ಇದು ಮೊದಲೇ ಎಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ರು. ಯಾಕಂದ್ರೆ ಪಕ್ಷದ ಚಿಹ್ನೆಯಲ್ಲಿ ಗೆದ್ದುಕೊಂಡು ಬಂದಿದ್ರು ಕೂಡ ಅವರ ನಡವಳಿಕೆ ಪಕ್ಷದ ವಿರುದ್ಧವಾಗಿತ್ತು ಅನ್ನೋ ಆರೋಪ ಅವ್ರ ಮೇಲಿತ್ತು. ಇದು ಎಕ್ಸ್ಪೆಕ್ಟೆಡ್ ಅಥವಾ ಸ್ವಲ್ಪ ಲೇಟ್ ಆಯ್ತು ಅನ್ಸುತ್ತಾ? ಇದು ನಿಶ್ಚಿತವಾಗಿರ್ತಕ್ಕಂಥ ತೀರ್ಮಾನ ಅಂದ್ರೂ ಕೂಡ ತಪ್ಪಾಗಲಾರದು. ಯಾಕೆಂತಂದ್ರೆ ಶಾಸಕರಾಗಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಇಬ್ಬರು ಕೂಡ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾ ಇದ್ರು ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ಇವರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತು. ಅಂತಿಮವಾಗಿ ನೋಟಿಸ್ ಕೊಟ್ಟರು, ಸೋಕಾಸ್ ನೋಟಿಸ್ ಅನ್ನು ಕೂಡ ಕೊಡಲಾಗಿತ್ತು. ಆದರೆ ಅವರು ಕೊಟ್ಟಿರ್ತಕ್ಕಂಥ ವಿವರಣೆಗಳು ಸೂಕ್ತವಾಗಿಲ್ಲದೆ ಇರುವಂತ ಕಾರಣಕ್ಕಾಗಿ ಅಳೆದು ತೂಗಿ ಕೇಂದ್ರೀಯ ಬಿಜೆಪಿ ನಾಯಕತ್ವ ಇವರಿಬ್ಬರನ್ನು ಕೂಡ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅನ್ನೋ ನಿರ್ಧಾರವನ್ನು ತೆಗೆದುಕೊಂಡು ಅಂತಿಮವಾಗಿ ಉಚ್ಚಾಟನೆ ಮಾಡಿದೆ. ಇದು ನಿರೀಕ್ಷಿತವಾಗಿರ್ತಕ್ಕಂಥ ಕ್ರಮ. ಯಾಕೆಂತಂದ್ರೆ ಈಗಾಗಲೇ ಪಕ್ಷದ ಅಂತರವನ್ನ ಕಾಪಾಡಿಕೊಂಡು ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಸರ್ಕಾರದ ಪರವಾಗಿ ಅವರು ಬ್ಯಾಟಿಂಗ್ ಮಾಡ್ತಾ ಇದ್ರು. ಕಾಂಗ್ರೆಸ್ ಪಕ್ಷದೊಂದಿಗೆ ಗುರುಸ್ಕೊಂಡಿದ್ರು. ಕಾಂಗ್ರೆಸ್ ಪಕ್ಷದ ಶಾಸಕರು ಮತ್ತು ಸಚಿವರೊಂದಿಗೆ ಆತ್ಮೀಯವಾದ ಸಂಬಂಧಗಳ ಜೊತೆಗೆ ಆಡಳಿತಾತ್ಮಕವಾದಂತಹ ಪ್ರಕ್ರಿಯೆಗಳು ಕೂಡ ಅವರು ಸರ್ಕಾರವನ್ನು ಬೆಂಬಲಿಸತಕ್ಕಂಥ ಕೆಲಸವನ್ನು ಮಾಡಿದ್ರು. ಇದರಿಂದಾಗಿ ಪಕ್ಷ ಮುಜುಗರಕ್ಕೆ ಕಾರಣವಾಗಿತ್ತು. ಅವರನ್ನ ಉಚ್ಚಾಟನೆ ಮಾಡಬೇಕು ಅಂತ ಹೇಳಿ ಈಗಲೇ ಬಿಜೆಪಿ ಒಳಗಡೆ ಇರತಕ್ಕಂಥ ನಾಯಕತ್ವ ದೊಡ್ಡ ಮಟ್ಟದ ಒತ್ತಡವನ್ನು ಕೂಡ ಕೇಂದ್ರ ನಾಯಕರ ಮೇಲೆ ಹಾಕಿತ್ತು. ಹಾಗಾಗಿ ಕೇಂದ್ರ ನಾಯಕತ್ವ ಅಂತಿಮವಾಗಿ ಸೋಕಾಸ್ ನೋಟಿಸ್ ನೀಡಿದ್ರು ಕೂಡ ಸೋಕಾಸ್ ನೋಟಿಗೆ ಸಕಾರಾತ್ಮಕವಾಗಿರುವಂತಹ ಸೂಕ್ತವಾದ ಉತ್ತರವನ್ನು ಕೂಡ ಕೊಟ್ಟಿರಲಿಲ್ಲ. ಹಾಗಾಗಿ ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ ಟಿ ಸೋಮಶೇಖರ್ ಕೊಟ್ಟಿರ್ತಕ್ಕಂಥ ವಿವರಣೆಗೆ ಕೇಂದ್ರ ಬಿಜೆಪಿ ನಾಯಕತ್ವ ಅದಕ್ಕೆ ತೃಪ್ತಿ ವ್ಯಕ್ತಪಡಿಸದೇ ಇರುವಂತಹ ಕಾರಣಕ್ಕಾಗಿ ಮತ್ತು ಕೆಳ ಹಂತದ ಕಾರ್ಯಕರ್ತರಿಂದ ಆರಂಭಗೊಂಡು ರಾಜ್ಯ ಮಟ್ಟದ ಪ್ರಮುಖರಿಂದಲೂ ಕೂಡ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರನ್ನ ಉಚ್ಚಾಟನೆ ಮಾಡಲಿಕ್ಕೆ ಒತ್ತಾಯಗಳು ಕೇಳಿ ಬಿಟ್ಟಂತ ಕಾರಣಕ್ಕಾಗಿ ಅಂತಿಮವಾಗಿ ರಾಜಕೀಯ ಲೆಕ್ಕಾಚಾರದ ಆಧಾರದ ಮೇಲೆ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಈಗ ಅಧಿಕೃತವಾದಂತ ಆದೇಶವನ್ನ ಕೇಂದ್ರ ಬಿಜೆಪಿ ಶಿಸ್ತು ಸಮಿತಿ ತೆಗೆದುಕೊಂಡಿದೆ. ಈ ಒಂದು ತೀರ್ಮಾನದೊಂದಿಗೆ ರಾಜ್ಯ ರಾಜಕಾರಣದಲ್ಲಿ ಕಳೆದ ಹಲವು ದಿನಗಳಿಂದ ಇದ್ದಂತ ಗೊಂದಲವನ್ನ ಬಗೆಹರಿಸಿಕೊಳ್ಳುವಂತ ಪ್ರಯತ್ನವನ್ನ ರಾಜ್ಯ ಬಿಜೆಪಿ ಮಾಡಿದೆ ಅಂದ್ರೂ ಕೂಡ ತಪ್ಪಾಗಲಾರದು. ಈಗಾಗಲೇ ಕೇಂದ್ರದ ಬಿಜೆಪಿ ನಾಯಕರಿಗೆ ಕೊಟ್ಟಂತ ದೂರಿನಲ್ಲಿ ಬಹಳ ಮುಖ್ಯವಾಗಿ ಈ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರ ಕಾರ್ಯಚಟುವಟಿಕೆಗಳನ್ನ ವಿವರಿಸಲಾಗಿತ್ತು ಮತ್ತು ಇವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವ ನಿರ್ಧಾರವನ್ನ ತಕ್ಷಣ ತೆಗೆದುಕೊಳ್ಳುವಂತೆ ಒತ್ತಾಯವನ್ನು ಕೂಡ ಮಾಡಲಾಗಿತ್ತು. ಆದ್ರೆ ಕೇಂದ್ರ ಬಿಜೆಪಿ ನಾಯಕತ್ವ ಈ ಬಗ್ಗೆ ಯಾವುದೇ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಳದೇ ಇರುವಂತಹ ಕಾರಣಕ್ಕಾಗಿ ಇದು ಒಂದು ರೀತಿ ರಾಜ್ಯ ಬಿಜೆಪಿಯಲ್ಲಿ ಗೊಂದಲಕ್ಕೆ ಕಾರಣವಾಗಿತ್ತು. ಯಾಕೆಂತಂದ್ರೆ ಎರಡು ಕ್ಷೇತ್ರಗಳಲ್ಲಿ ಶಾಸಕರ ಕಾರ್ಯವೈಖರಿಯಿಂದ ಬಿಜೆಪಿ ಕಾರ್ಯಕರ್ತರು ತೀವ್ರವಾಗಿರ್ತಕ್ಕಂಥ ಅಸಮಾಧಾನಕ್ಕೆ ಒಳಗಾಗಿದ್ರು. ಅಂತಿಮವಾಗಿ ಇವತ್ತು ಈ ನಿರ್ಧಾರ ತೆಗೆದುಕೊಳ್ಳೋದ್ರಿಂದ ಇದ್ದಂತ ಗೊಂದಲವನ್ನು ಪರಿಹಾರ ಮಾಡಿದಂತಾಗಿದೆ ಮತ್ತು ಬೇರೆ ನಾಯಕತ್ವವನ್ನ ಕ್ಷೇತ್ರದಲ್ಲಿ ರೂಪಿಸಿಕೊಳ್ಳಿಕ್ಕೆ ಒಂದು ಸೂಕ್ತವಾದ ವಾತಾವರಣ ಸೃಷ್ಟಿಯಾಗಿದೆ ಅಂದ್ರೂ ಕೂಡ ತಪ್ಪಾಗಲಾರದು. ಶ್ವೇತಾ, ಓಕೆ, ಈಗ ಉಚ್ಚಾಟನೆ ಆದೇಶ ಹೊರಬಿದ್ದಿದೆ. ವಾಟ್ ನೆಕ್ಸ್ಟ್? ಹಾಗಾದ್ರೆ ಯಾವ ರೀತಿ ಕ್ರಮ ಇರುತ್ತೆ, ಏನಿರುತ್ತೆ ಇದರಲ್ಲಿ? ಶ್ವೇತಾ, ಈಗಾಗಲೇ ಅವರನ್ನ ಇಬ್ಬರು ಶಾಸಕರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿರೋದ್ರಿಂದ ಸಹಜವಾಗಿ ಅವರು ಪಕ್ಷದಿಂದ ಅಂತರವನ್ನ ಕಾಪಾಡಿಕೊಂಡು ಈಗ ಪ್ರತ್ಯೇಕವಾಗಿ ಉಳಿಬೇಕು. ಯಾಕಂತಂದ್ರೆ ಅಧಿಕೃತವಾಗಿ ಇವರು ಕಾಂಗ್ರೆಸ್ ನಲ್ಲಿ ಗುರುಸ್ಕೊಂಡಿದ್ದ ಅಂದ್ರೆ ಆಡಳಿತಾತ್ಮಕವಾಗಿ ಇವರು
ಕಾಂಗ್ರೆಸ್ ಗುರುಸ್ಕೊಂಡಿದ್ರು. ಅಂದ್ರೆ ಬಿಜೆಪಿ ಯಾವುದೇ ಒಂದು ಕಾರ್ಯಕ್ರಮಗಳಿಗೆ ಭಾಗವಹಿಸ್ತಿರಲಿಲ್ಲ, ಬಿಜೆಪಿ ಸಭೆಗಳಿಗೆ ಹೋಗ್ತಾ ಇರಲಿಲ್ಲ ಮತ್ತು ಬಿಜೆಪಿ ನಾಯಕರ ವಿರುದ್ಧವೇ ತಮ್ಮ ಅತೃಪ್ತಿಯನ್ನು ವ್ಯಕ್ತಪಡಿಸ್ತಾ ಇದ್ರು. ಸರ್ಕಾರದ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ರು. ಸರ್ಕಾರವನ್ನು ಬೆಂಬಲಿಸುವ ಕೆಲಸವನ್ನ ಮಾಡ್ತಾ ಇದ್ರು. ವಿರೋಧ ಪಕ್ಷದ ಶಾಸಕರ ಕೆಲಸವನ್ನ ಮಾಡದೆ ಬದಲಾಗಿ ಆಡಳಿತ ಪಕ್ಷ ಶಾಸಕರಾಗಿ ಇವರು ಕರ್ತವ್ಯ ನಿರ್ವಹಿಸ್ತಾ ಇದ್ರು. ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿರೋ ವಿಚಾರ ಅಂತಂದ್ರೆ ಕಳೆದ ಹಲವು ಅಂದ್ರೆ ತಿಂಗಳಿಂದಲೂ ಕೂಡ ಇವರು ಕಾಂಗ್ರೆಸ್ನ ಶಾಸಕರ ರೀತಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಇದರಿಂದಾಗಿ ಅವರ ಕ್ಷೇತ್ರಗಳಿಗೆ ಅನುದಾನಗಳು ಬರ್ತಾ ಇತ್ತು ಮತ್ತು ಕಾಂಗ್ರೆಸ್ನ ಸಚಿವರೊಂದಿಗೆ ಆತ್ಮೀಯ ಸಂಬಂಧಗಳು, ಸರ್ಕಾರವನ್ನು ಬೆಂಬಲಿಸತಕ್ಕಂಥ ಕೆಲಸ ಮಾಡೋದ್ರಿಂದ ಸಹಜವಾಗಿ ಅವರಿಗೆ ಕ್ಷೇತ್ರದಲ್ಲಿ ಅವರಿಗೆ ಅಭಿವೃದ್ಧಿ ಪೂರಕವಾಗಿರ್ತಕ್ಕಂಥ ತೀರ್ಮಾನವನ್ನು ಸರ್ಕಾರವು ಕೂಡ ಮಾಡ್ತಾ ಇತ್ತು. ಸರ್ಕಾರವೂ ಕೂಡ ಅಂದ್ರೆ ಕಾಂಗ್ರೆಸ್ ಕೂಡ ಇವರಿಗೆ ಈ ಇಬ್ಬರು ಶಾಸಕರಿಗೆ ಬೇಕಾದ ಹಾಗೆ ಕೆಲಸವನ್ನ ಮಾಡಿಕೊಡ್ತಾ ಇತ್ತು ಅನ್ನುವಂತ ಮಾತುಗಳು ಕೂಡ ಇದೆ. ಹಾಗಾಗಿ ಆಡಳಿತಾತ್ಮಕವಾಗಿ ಯಾವ ದೊಡ್ಡ ಮಟ್ಟದ ಪರಿಣಾಮಗಳನ್ನು ಇವರು ಎದುರಿಸಲಿಲ್ಲ. ಬದಲಾಗಿ ಪಕ್ಷದಿಂದ ಅಂತರವನ್ನ ಕಾಪಾಡ್ಕೊಳ್ಬೇಕಾಗತ್ತೆ. ಈಗ ಪಕ್ಷದಿಂದ ಉಚ್ಚಾಟನೆ ಮಾಡೋದನ್ನ ಅವರು ಸ್ವತಂತ್ರವಾಗಿ ಈಗ ಸಂಪೂರ್ಣವಾಗಿ ಕಾಂಗ್ರೆಸ್ ಗುರುಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ಬೇಕಾಗತ್ತೆ. ಆದ್ರೆ ಕಾಂಗ್ರೆಸ್ ಗುರುಸ್ಕೊಳ್ಳಿಕ್ಕೆ ಎಲ್ಲ ಒಂದು ಪೂರಕ ಅವಕಾಶದಿಂದ ಸೃಷ್ಟಿ ಆಯ್ತು ಅಂದ್ರೂ ಕೂಡ ತಪ್ಪಾಗ್ಲಾರ್ದು. ರಾಜಕೀಯವಾಗಿ ಕೂಡ ಮುಂದಿನ ದಿನಗಳಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಬೇಕು ಅದಕ್ಕೆ ಪೂರಕವಾದ ವಾತಾವರಣ ಇದರಿಂದ ಆಗಿದೆ ಅಂದ್ರೂ ಕೂಡ ತಪ್ಪಾಗ್ಲಾರ್ದು. ಇಲ್ಲಿ ಇದು ಶಾಸಕರಾಗಿ ಮುಂದುವರಿತಾರೆ, ಆದ್ರೆ ಪಕ್ಷದಿಂದ ಇವರು ಅಂತರ ಕಾಯ್ದುಕೋಬೇಕು ಅಂತ. ಎಸ್, ಪಕ್ಷದಿಂದ ಅಂತರವನ್ನ ಕಾಪಾಡ್ಕೊಳ್ಳೋ ಬದಲಾಗಿ ಶಾಸಕರಾಗಿ ಮುಂದುವರಿತಾರೆ. ಶಾಸಕ ಸ್ಥಾನಕ್ಕೆ ಯಾವುದೇ ರೀತಿ ಧಕ್ಕೆ ಇಲ್ಲ. ಆದ್ರೆ ಅವರು ಬಿಜೆಪಿನ ಅಂತರವನ್ನ ಕಾಪಾಡ್ಕೊಳ್ತಾರೆ. ಪ್ರತ್ಯೇಕವಾಗಿ ಒಂದು ಅರ್ಜಿಯನ್ನು ಕೊಡೋದ್ರ ಮೂಲಕ ನಾವು ಪ್ರತ್ಯೇಕವಾಗಿ ಆಸೀನ ವಿಧಾನಸಭೆ ಒಳಗಡೆ ಪ್ರತ್ಯೇಕವಾಗಿ ಆಸನವಾಗಲಿ ಕೂತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ರೆ ಸ್ಪೀಕರ್ ಅವಕಾಶ ಮಾಡಿಕೊಡ್ತಕ್ಕ ಸಾಧ್ಯತೆಗಳು ಕೂಡ ಇದೆ. ಯಾವುದೇ ಕಾರಣಕ್ಕೂ ಬಿಜೆಪಿಗೂ ಇವ್ರಿಗೂ ಯಾವುದೇ ರೀತಿ ಇವತ್ತಿಂದ ಅಧಿಕೃತವಾದ ಸಂಬಂಧಗಳು ಇರುವುದಿಲ್ಲ. ಹಾಗಾಗಿ ಬಿಜೆಪಿಯಿಂದ ದೂರವಾಗಿರ್ತಾರೆ. ಮುಂದೆ ಯಾವುದೇ ರೀತಿಯ ಅವರಿಗೆ ಕಾಂಗ್ರೆಸ್ ಜೊತೆಗೆ ಅವರು ರಾಜಕಾರಣ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಅನುಕೂಲಕರವಾದಂತಹ ವಾತಾವರಣದಲ್ಲಿ ಕೂಡ ತಪ್ಪಾಗಲಾರದು. ಆದ್ರೆ ಈ ಕ್ಷಣದಲ್ಲಿ ಅವರಿಗೆ ಬಿಜೆಪಿಯಿಂದ ಯಾವುದೇ ರೀತಿಯ ಬಿಜೆಪಿಯೊಂದಿಗೆ ಯಾವುದೇ ರೀತಿಯ ಸಂಬಂಧಗಳು ಇರುವುದಿಲ್ಲ. ಎಸ್, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. 6 ವರ್ಷಗಳ ಕಾಲ ಸೋಮಶೇಖರ್ ಹೆಬ್ಬಾರ್ ಉಚ್ಚಾಟನೆ, ಪಕ್ಷದಿಂದ ಅಂತರವನ್ನ ಕಾಯ್ದುಕೋಬೇಕು. ಮೊದಲೇ ಪಕ್ಷದಿಂದ ಅಂತರವನ್ನ ಕಾಯ್ದುಕೊಳ್ತಾ ಇದ್ರು. ಈ ಇಬ್ಬರಿಗೆ ಈಗ ಹಾದಿ ಇನ್ನಷ್ಟು ಸುಗಮ. ನೋಟಿಸ್ ಅನ್ನ ಕೊಡ್ಲಾಗಿತ್ತು ಹಿಂದೆನೆ, ಇಬ್ಬರಿಗೂ ನೋಟಿಸಿಗೆ ಉತ್ತರ ಕೊಟ್ಟಿದ್ರು. ಆದ್ರೆ ಆ ಉತ್ತರ ಸಮಾಧಾನಕರವಾಗಿರ್ಲಿಲ್ಲ. ಈಗ ಪಕ್ಷ ತೀರ್ಮಾನವನ್ನ ತೆಗೆದುಕೊಂಡಿದೆ, ಉಚ್ಚಾಟನೆ ಮಾಡಲಾಗಿದೆ. ಯತ್ನಾಳ್ ನಂತರ ಬಿಜೆಪಿಯ ಇನ್ನಿಬ್ಬರು ಶಾಸಕರು ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ 6 ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ. ಶಿಸ್ತು ಸಮಿತಿ ಕಳೆದ ತಿಂಗಳೇ ನೋಟಿಸ್ ಅನ್ನ ಕೊಟ್ಟಿತ್ತು. ಬಿಜೆಪಿ ಶಾಸಕರಿಬ್ಬರು ಆ ನೋಟಿಸ್ಗೆ ಉತ್ತರ ಕೂಡ ಕೊಟ್ಟಿದ್ರು. ಆದ್ರೆ ಆ ಉತ್ತರ ಸಮಾಧಾನವನ್ನ ತಂದಿರಲಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.